YouTube channel. I hope you guys are doing really great. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಕ್ಲೌಡ್ ಕಂಪ್ಯೂಟಿಂಗ್ ರಿಲೇಟೆಡ್ ಪ್ರೋಗ್ರಾಮ್ 3 ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ಸೊ ಪ್ರೋಗ್ರಾಮ್ 3 ಈಸ್ ಆಲ್ ಅಬೌಟ್ ವರ್ಕಿಂಗ್ ವಿತ್ ಅಮೆಝಾನ್ ಡೈನಾಮೋ ಡಿಬಿ. ಓಕೆ, ಸೊ ಏಮೇನು ಅಂತ ಅರ್ಥ ಮಾಡ್ಕೊಳ್ಳೋಣ ಇದ್ರದ್ದು. ಸೊ ಏಮೇನು ಅಂದ್ರೆ ಡೈನಾಮೋ ಡಿಬಿ ಅಮೆಝಾನ್ ಅಲ್ಲಿ ಒಂದು ಸರ್ವಿಸ್ ಇರುತ್ತೆ. ಆ ಸರ್ವಿಸ್ ನೇಮ್ ಏನು? ಡೈನಾಮೋ ಡಿಬಿ. ಆ ಡೈನಾಮೋ ಡಿಬಿ ನ ಅರ್ಥ ಮಾಡ್ಕೊಳ್ಳೋದು. ಸೊ ಅದರಲ್ಲಿ ಟೇಬಲ್ ನ ಕ್ರಿಯೇಟ್ ಮಾಡೋದು, ಐಟಮ್ಸ್ ನ ಆಡ್ ಮಾಡೋದು, ಮತ್ತೆ ಡೇಟಾನ ಸ್ಟೋರ್ಡ್ ಡೇಟಾನ ವಿಜುವಲೈಸ್ ಮಾಡೋದು. ಸೊ ಇದು ಏಮ್ ಆಗಿರುತ್ತೆ. ಸೊ ಬಿಫೋರ್ ಮೂವಿಂಗ್ ಟು ದ ಆಕ್ಚುಯಲ್ ಲೈವ್ ಎಕ್ಸಾಂಪಲ್, ಡೈನಾಮೋ ಡಿಬಿ ಅಂದ್ರೆ ಏನು ಅಂತ ನಿಮ್ಗೆ ಅರ್ಥ ಆಗ್ಬೇಕು. ಓಕೆ, ಡೈನಾಮೋ ಡಿಬಿ ಅಂದ್ರೆ ಇಟ್ಸ್ ಅ ಟೈಪ್ ಆಫ್ ಡೇಟಾ ಬೇಸ್ ದಟ್ ಇಸ್ ಕ್ರಿಯೇಟೆಡ್ ಬೈ ಅಮೆಝಾನ್. ಓಕೆ, ಇದೊಂದು ಪಾಯಿಂಟ್. ನೆಕ್ಸ್ಟ್, ಇಟ್ಸ್ ಸರ್ವರ್ಲೆಸ್ ಅಂಡ್ ಫುಲ್ಲಿ ಮ್ಯಾನೇಜ್ಡ್ ನೋ ಎಸ್ ಕ್ಯೂ ಎಲ್ ಡೇಟಾಬೇಸ್ ಸರ್ವಿಸ್. ಅಂದ್ರೆ ಏನರ್ಥ? ಇಟ್ಸ್ ಸರ್ವರ್ಲೆಸ್ ಅಂದ್ರೆ ನೀವಾಗೆ ಏನು ಒಂದು ಸರ್ವರ್ ನ ಮೇಂಟೈನ್ ಮಾಡೋ ಅವಶ್ಯಕತೆ ಇರಲ್ಲ. ಇಟ್ಸ್ ಅದೆಲ್ಲ ಅಮೆಝಾನ್ ನೋಡ್ಕೊಳತ್ತೆ. ಓಕೆ, ಇಟ್ಸ್ ಫುಲ್ಲಿ ಮ್ಯಾನೇಜ್ಡ್ ಅಂದ್ರೆ ಏನು? ಲೈಕ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಲಿ, ಅದ್ರ ಅಪ್ಡೇಷನ್ ಆಗಿರ್ಲಿ, ಹಾರ್ಡ್ವೇರ್ ರಿಲೇಟೆಡ್ ಏನೇನು ಅಪ್ಡೇಷನ್ ಇರುತ್ತಲ್ವಾ, ಅಪ್ಡೇಟಿಂಗ್ ಆಗಿರ್ಲಿ, ಅದನ್ನೆಲ್ಲ ಅಮೆಝಾನ್ ನೋಡ್ಕೊಳತ್ತೆ. ನಿಮ್ದೇನು ರೋಲ್ ಇರಲ್ಲ ಇದರಲ್ಲಿ. ಸೊ ನಿಮ್ದೇನ್ ರೋಲು? ಜಸ್ಟ್ ಹೋಗ್ಬಿಟ್ಟು ನಿಮ್ ಡೇಟಾ ಬೇಸ್ ನ ಕ್ರಿಯೇಟ್ ಮಾಡೋದು, ಟೇಬಲ್ ನ ಕ್ರಿಯೇಟ್ ಮಾಡೋದು, ಮುಗಿತಲ್ಲಿಗೆ. ಸೊ ನೋ ಸೀಕ್ವಲ್ ಡೇಟಾ ಬೇಸ್. ವಾಟ್ ಇಟ್ ಮೀನ್ಸ್? ನೋ ಸೀಕ್ವಲ್ ಡೇಟಾ ಬೇಸ್ ಅಂದ್ರೆ, ಸೊ ಎಕ್ಸಾಂಪಲ್ ಆಗಿ ಸೀಕ್ವಲ್ ತಗೊಂಡ್ರೆ, SQL ತಗೊಂಡ್ರೆ, ಯಾರಾದ್ರೂ SQL ಸ್ವಲ್ಪ ಗೊತ್ತಿದ್ರೆ ಅದ್ರಲ್ಲಿ ನಾವು ಟೇಬಲ್ಸ್ ನ ಯೂಸ್ ಮಾಡ್ತಿದ್ವಿ, ಕರೆಕ್ಟಾ? ಸೊ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಇದು ಟೇಬಲ್, ಸ್ಟೂಡೆಂಟ್ ಟೇಬಲ್ ಅಲ್ವಾ? ಇಲ್ಲಿ ಸ್ಟೂಡೆಂಟ್ ಅನ್ನೋದು, ಸೊ ಸ್ಟೂಡೆಂಟ್ ಅನ್ನೋದು ನೇಮ್, ಟೇಬಲ್ ನೇಮ್. ಓಕೆ, ಸ್ಟೂಡೆಂಟ್ ಅನ್ನೋದು ಟೇಬಲ್ ನೇಮ್. ನೆಕ್ಸ್ಟ್ ಬಂದ್ಬಿಟ್ಟು ಇದೆಲ್ಲ ಆಟ್ರಿಬ್ಯೂಟ್ಸ್ ಅಲ್ವಾ? ಇದೆಲ್ಲ ಆಟ್ರಿಬ್ಯೂಟ್ಸ್. ಇದೇನಿದು? ವ್ಯಾಲ್ಯೂಸ್. ದೀಸ್ ಆರ್ ರೋಸ್. ಸೊ ಹೀಗೆ SQL ಅಲ್ಲಿ ಡೇಟಾ ಸ್ಟೋರ್ ಆಗ್ತಿತ್ತು, ಕರೆಕ್ಟಾ? ಆದ್ರೆ ಡೈನಾಮೋ ಡಿಬಿ ಏನ್ ಡಿಫರೆನ್ಸ್ ಅಂದ್ರೆ, ಅಲ್ಲೂ ಕೂಡ ಟೇಬಲ್ಸ್ ಇರುತ್ತೆ. ಇನ್ಸ್ಪೈಟ್ ಆಫ್ ರೋಸ್ ಅಂಡ್ ಕಾಲಮ್ಸ್, ಇಲ್ಲಿ ನಾವು ಡಾಕ್ಯುಮೆಂಟ್ಸ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಸೊ ಡಾಕ್ಯುಮೆಂಟ್ ಹಿಂಗಿರುತ್ತೆ, ಅದನ್ನು ನೋಡಿ. ಓಕೆ, ಸೊ ಲೆಟ್ಸ್ ಸಿ ಹೌ ದ ಡಾಕ್ಯುಮೆಂಟ್ ಲುಕ್ ಲೈಕ್. ಸೊ ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಒಂದು ಟೇಬಲ್ ಕ್ರಿಯೇಟ್ ಮಾಡ್ತೀವಿ. ಆ ಟೇಬಲ್ ಒಂದು ನೇಮ್ ಕೊಡೋಣ. ಸೊ ಲೆಟ್ಸ್ ಸೇ ಸ್ಟೂಡೆಂಟ್ ಅಂದ್ರೆ ಟೇಬಲ್ ತಗೋಣ. ಸೊ ಇಲ್ಲಿ SQL ಅಲ್ಲಿ ನೋಡಿದಾಗೆ ಇದರಲ್ಲಿ ಆಟ್ರಿಬ್ಯೂಟ್ಸ್ ಮತ್ತೆ ವ್ಯಾಲ್ಯೂಸ್ ಇರುತ್ತಲ್ವಾ? ಇಲ್ಲೂ ಕೂಡ ಆಟ್ರಿಬ್ಯೂಟ್ಸ್ ಮತ್ತೆ ವ್ಯಾಲ್ಯೂಸ್ ಇರುತ್ತೆ, ಬಟ್ ಇನ್ ದ ಫಾರ್ಮ್ ಆಫ್ ಕೀ ವ್ಯಾಲ್ಯೂ ಪೇರ್. ಸೊ ಕೀ ವ್ಯಾಲ್ಯೂ ಪೇರ್ ಅಂದ್ರೆ ಏನು ಅಂತ ಹೇಳ್ಕೊಡ್ತೀನಿ. ಸೊ ಸಿ, ಡಾಕ್ಯುಮೆಂಟ್ ಫಾರ್ಮ್ ಅಂದ್ರೆ ಈ ರೀತಿ ಇರುತ್ತೆ. ನೀವು JSON ಡೇಟಾ ಜೊತೆಗೆ ವರ್ಕ್ ಮಾಡಿದ್ರೆ, WT ಲ್ಯಾಬ್ ಇತ್ತಲ್ವಾ, ವೆಬ್ ಟೆಕ್ನಾಲಜಿ, ಅದ್ರಲ್ಲಿ ಏನು ವರ್ಕ್ ಮಾಡಿದ್ರೆ ಅದರಲ್ಲಿ JSON ಡೇಟಾ ಮೇಲೆ ವರ್ಕ್ ಮಾಡಿದ್ವಿ ಅನ್ಸುತ್ತೆ. ಸೊ JSON ಡೇಟಾ ಹೆಂಗಿರುತ್ತೆ? ಓಪನಿಂಗ್ ಕರ್ಲಿ ಬ್ರೇಸಸ್ ಅಂಡ್ ಕ್ಲೋಸಿಂಗ್ ಕರ್ಲಿ ಬ್ರೇಸಸ್ ಇರುತ್ತೆ. ಅದ್ರ ಮಧ್ಯೆ ಏನಿರುತ್ತೆ? ಡೇಟಾ ಇರುತ್ತೆ, ಕೀ ವ್ಯಾಲ್ಯೂ ಪೇರ್ ಇರುತ್ತೆ. ಈ ಕಡೆ ಕೀ ಇರುತ್ತೆ, ಸೊ ಈ ಕಡೆ ವ್ಯಾಲ್ಯೂ ಇರುತ್ತಲ್ವಾ? ಇದು ಬಂದ್ಬಿಟ್ಟು ನಮ್ಮ ನಾರ್ಮಲ್ JSON ಡೇಟಾ. ಜಸ್ಟ್ ಲೈಕ್ ದಿಸ್, ಇದೇ ತರನೇ ನಮ್ಮ ಏನು ಡೈನಾಮೋ ಡಿಬಿಲಿ ಸ್ಟೋರ್ ಆಗುತ್ತೆ ವ್ಯಾಲ್ಯೂ. ಸೊ ಮತ್ತೆ ಇನ್ನೊಂದು ಏನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು ಅಂದ್ರೆ, ಈ ಟೇಬಲ್ ಜೊತೆಗೆ ಒಂದು ಪಾರ್ಟಿಷನ್ ಕೀ ಅಂತ ಬರುತ್ತೆ. ಓಕೆ, ಇದು ಡೈನಾಮೋ ಡಿಬಿಲ್ ಮಾತ್ರ ಇರೋದು. ಕೀಪ್ ಇನ್ ಮೈಂಡ್ ದಟ್ ಇಟ್ಸ್ ಓನ್ಲಿ ಪ್ರೆಸೆಂಟ್ ಇನ್ ಡೈನಾಮೋ ಡಿಬಿ. ಪಾರ್ಟಿಷನ್ ಕೀ. ಸೊ ವೈ ಇಟ್ ಈಸ್ ಇಂಪಾರ್ಟೆಂಟ್ ಮುಂದೆ ಹೇಳ್ತಾ ಹೋಗ್ತೀನಿ. ಪಾರ್ಟಿಷನ್ ಕೀ. ಸೊ ಪಾರ್ಟಿಷನ್ ಕೀ ಅಂದ್ರೆ ಏನು? ಪಾರ್ಟಿಷನ್ ಕೀ ಇಸ್ ಅ ಮೇನ್ ಆಟ್ರಿಬ್ಯೂಟ್. ಹೇಗೆ ನಮ್ಮ ಏನು SQL ಡೇಟಾಬೇಸ್ ಅಲ್ಲಿ ನಾವು ಟೇಬಲ್ ಅಲ್ಲಿ ಒಂದು ಪ್ರೈಮರಿ ಕೀ ಅಂತ ಹೇಳಿ ಯೂಸ್ ಮಾಡ್ತಿದ್ವಿ, ಸೇಮ್ ಅದೇ ತರನೇ ಪಾರ್ಟಿಷನ್ ಕೀ ಅನ್ನೋದು ಡೈನಾಮೋ ಡಿಬಿಲಿ ಯೂಸ್ ಆಗುತ್ತೆ. ವೈ ಇಟ್ ಈಸ್ ಯೂಸ್? ಪಾರ್ಟಿಷನ್ ಕೀ ಅಂತ ಒಂದು ಆಟ್ರಿಬ್ಯೂಟ್ ತರ, ಅದೇನಕ್ಕೆ ಯೂಸ್ ಆಗುತ್ತೆ? ಒಂದೊಂದು ಈಚ್ ರೆಕಾರ್ಡ್ ನ ಯೂನಿಕ್ಲಿ ಐಡೆಂಟಿಫೈ ಮಾಡೋದಕ್ಕೆ ಪಾರ್ಟಿಷನ್ ಕೀ ಯೂಸ್ ಮಾಡ್ತೀವಿ. ಸೊ ಐ ಹೋಪ್ ಯುವರ್ ಗೈಸ್ ಆರ್ ಲಿಟಲ್ ಬಿಟ್ ಅಂಡರ್ಸ್ಟ್ಯಾಂಡಿಂಗ್, ಬಟ್ ನೋ ವರಿ, ಅದನ್ನ ಕವರ್ ಮಾಡೋಕೆ ಟ್ರೈ ಮಾಡ್ತೀವಿ. ಯುನೀಕ್ ರೆಕಾರ್ಡ್ ಅಂದ್ರೆ ಈಚ್ ರೆಕಾರ್ಡ್ ನ ಐಡೆಂಟಿಫೈ ಮಾಡೋದಕ್ಕೆ, ಮತ್ತೆ ಆ ರೆಕಾರ್ಡ್ ಅಕ್ರಾಸ್ ಡೇಟಾನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೊ ಇನ್ನೊಂದು ಏನ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ, ಈ ಡೈನಾಮೋ ಡಿಬಿ ಇದೆಯಲ್ಲ, ತುಂಬಾ ಫಾಸ್ಟ್ ಆಗಿರುತ್ತೆ. ಓಕೆ, ಇದು ಹೆವಿ ಅಂದ್ರೆ ಲೋಡೆಡ್, ತುಂಬಾ ಜಾಸ್ತಿ ಡೇಟಾನು ಕೂಡ ನೀವು ಸ್ಟೋರ್ ಮಾಡಬಹುದು ಇದರಲ್ಲಿ. ಮತ್ತೆ ಇದು ತುಂಬಾ ಮಿಲಿ ಸೆಕೆಂಡ್ಸ್ ಅಲ್ಲಿ ನಿಮಗೆ ಡೇಟಾ ರಿಟ್ರೀವಲ್ ಏನೋ ಒಂದು ಫೀಚರ್ ಕೊಡುತ್ತೆ. ತುಂಬಾ ಫಾಸ್ಟ್ ಇರುತ್ತೆ. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಗೇಮಿಂಗ್ ಅಲ್ಲಾಗ್ಲಿ, ಮತ್ತೆ ರಿಯಲ್ ಟೈಮ್ ಟ್ರೇಡಿಂಗ್ ನಡೀತಿತ್ವಲ್ಲ, ಆ ಟ್ರೇಡಿಂಗ್ ಅಲ್ಲಾಗ್ಲಿ, ಮತ್ತೆ ಬೇರೆ ಬೇರೆ ಎಲ್ಲೆಲ್ಲಿ
ಡೇಟಾ ತುಂಬಾ ಕ್ವಿಕ್ ಆಗಬೇಕು ನೋಡಿ. ಸೊ ಸಪೋಸ್ ಇ ಕಾಮರ್ಸ್ ಅಲ್ಲಿ ಕಾರ್ಟ್ ಅಲ್ಲಿ ಏನೇನು ಆಡ್ ಮಾಡಿದಾರೆ ಐಟಮ್ಸ್, ಅದು ತುಂಬಾ ಬೇಗ ರಿಟ್ರೀವ್ ಆಗಬೇಕು ಅಲ್ವಾ, ಲೋಡಿಂಗ್ ಜಾಸ್ತಿ ತಗೊಳೋ ಬೇಕಾಗಿರಲ್ಲ. ಆ ಒಂದು ಜಾಗದಲ್ಲಿ ಈ ತರ ಡೈನಾಮೋ ಡಿಬಿ ಅನ್ನೋ ಡೇಟಾಬೇಸ್ ನ ಯೂಸ್ ಮಾಡ್ತೀವಿ. ಇಟ್ಸ್ ಕ್ರಿಯೇಟೆಡ್ ಬೈ ಅಮೆಝಾನ್ ಓನ್ಲಿ. ಓಕೆ, ಮತ್ತೆ ಇನ್ನೊಂದೇನು ವಿಷಯ ಅಂದ್ರೆ ಇದು ಡಿಸ್ಟ್ರಿಬ್ಯೂಟೆಡ್ ಆಗಿರುತ್ತೆ, ಅಂದ್ರೆ ಅಕ್ರಾಸ್ ಮಲ್ಟಿಪಲ್ ಸರ್ವರ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, ಮಲ್ಟಿಪಲ್ ಸರ್ವರ್ಸ್ ಮತ್ತೆ ಡೇಟಾ ಸೆಂಟರ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ದಟ್ಸ್ ದ ಅನದರ್ ಥಿಂಗ್. ಇದರಿಂದ ಏನು ಉಪಯೋಗ, ಫಾಲ್ಟ್ ಟಾಲರೆನ್ಸ್ ಜಾಸ್ತಿ ಇರುತ್ತೆ, ಅಂದ್ರೆ ಎರರ್ಸ್ ತುಂಬಾ ಕಡಿಮೆ ಬರುತ್ತೆ, ಅವೈಲಬಿಲಿಟಿ ತುಂಬಾ ಜಾಸ್ತಿ ಇರುತ್ತೆ, ಮತ್ತೆ ಆಕ್ಸೆಸಿಬಿಲಿಟಿ ತುಂಬಾ ಫಾಸ್ಟ್ ಆಗಿರುತ್ತೆ. ಇದು ಮೂರೊಂದು ಅಡ್ವಾಂಟೇಜಸ್ ಆಫ್ ಡೈನಾಮೋ ಡಿಬಿ. ಓಕೆ, ಸೊ ಇದರಲ್ಲಿ ಕೀ ಕಾನ್ಸೆಪ್ಟ್ ಬಂದ್ಬಿಟ್ಟು ಟೇಬಲ್, ಕಲೆಕ್ಷನ್ ಆಫ್ ಡೇಟಾ, ಐಟಮ್, ಆಟ್ರಿಬ್ಯೂಟ್, ಪಾರ್ಟಿಷನ್ ಕೀ. ಸೊ ನಿಮಗೆ ಗೊತ್ತು ಟೇಬಲ್ ಏನಂದ್ರೆ ಆಬ್ವಿಯಸ್ಲಿ ಗೊತ್ತು. ಐಟಮ್ ಅಂದ್ರೆ ಏನು, ಈ ಟೇಬಲ್ ಪ್ರತಿಯೊಂದು ಟೇಬಲ್ ಕ್ರಿಯೇಟ್ ಮಾಡ್ತೀವಲ್ಲ, ಆ ಟೇಬಲ್ ಒಳಗಡೆ ಒಂದು ಡೇಟಾನ ಸ್ಟೋರ್ ಮಾಡ್ತೀವಿ ಈಚ್ ಒಂದೊಂದಾಗಿ. ಆ ಒಂದೊಂದಾಗಿ ಡೇಟಾನ ಸ್ಟೋರ್ ಮಾಡೋದನ್ನ ಐಟಮ್ ಅಂತ ಹೇಳಿ ಕರಿತೀವಿ. ಆ ಐಟಮ್ ಒಳಗಡೆ ವ್ಯಾಲ್ಯೂಸ್ ನ ಸ್ಟೋರ್ ಮಾಡ್ತೀವಿ ನೋಡಿ, ಕೀ ಪೇರ್ ವ್ಯಾಲ್ಯೂಸ್, ಅವನ್ನ ಆಟ್ರಿಬ್ಯೂಟ್ಸ್ ಅಂತ ಹೇಳ್ತೀವಿ. ಡೇಟಾ ಫೀಡ್ಸ್ ಇನ್ ಅನ್ ಐಟಮ್, ಅದನ್ನ ಆಟ್ರಿಬ್ಯೂಟ್ಸ್ ಅಂತ ಹೇಳ್ತೀವಿ. ಪಾರ್ಟಿಷನ್ ಕೀ, a unique identifier for each record. Okay, then these are the procedure. First you need to log into the AWS console obviously. Next Dynamo DB open ಮಾಡಿ ಅದರಲ್ಲಿ ಟೇಬಲ್ ನ ಕ್ರಿಯೇಟ್ ಮಾಡೋದು. ಸೊ ಎಕ್ಸಾಂಪಲ್ ನೋಡ್ತಾ ಹೋಗೋಣ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿ. ಫಸ್ಟ್ ಯು ನೀಡ್ ಟು ಲೋಡ್ ಯುವರ್ ಫಸ್ಟ್ ಅಮೆಝಾನ್ ಕನ್ಸೋಲ್ಗೆ. ಸೊ ಸೈನ್ ಇನ್ ಆಗಿ, ಸೈನ್ ಇನ್ ಆದ್ಮೇಲೆ ಕನ್ಸೋಲ್ ಈ ತರ ಕಾಣ್ತಾ ಇದ್ದಾರೆ. ಟಾಪ್ ಅಲ್ಲಿ ಸರ್ಚ್ ಬಾರ್ ಅಲ್ಲಿ ಜಸ್ಟ್ ಟೈಪ್ ಡೈನಾಮೋ ಡಿಬಿ. ಸೊ ಡೈನಾಮೋ ಡಿಬಿ ಅಂತ ಸರ್ಚ್ ಮಾಡಿದ್ರೆ ಟಾಪ್ ಅಲ್ಲಿ ಸಿಗುತ್ತೆ ಡೈನಾಮೋ ಡಿಬಿ. ಜಸ್ಟ್ ಕ್ಲಿಕ್ ಆನ್ ಇಟ್. ಸೊ ಆಲ್ರೆಡಿ ನಾನು ಒಂದು ಟೇಬಲ್ ನ ಕ್ರಿಯೇಟ್ ಮಾಡಿದ್ದೀನಿ. ಲೆಟ್ಸ್ ಡಿಲೀಟ್ ಇಟ್. Let's reload it. ಸೊ ಫಸ್ಟ್ ಟೈಮ್ ಡೈನಾಮೋ ಡಿಬಿ ಓಪನ್ ಮಾಡಿದಾಗ ನಿಮಗೆ ಈ ತರ ಕಾಣಿಸುತ್ತೆ. ಓಕೆ, ಇಲ್ಲಿ ಡೈನಾಮೋ ಡಿಬಿ ಬಗ್ಗೆ ಡೀಟೇಲ್ಸ್ ಕೊಟ್ಟಿರ್ತಾರೆ, ಡಾಕ್ಯುಮೆಂಟ್ಸ್ ಇದೆ. ಸೊ ಇಫ್ ಯು ಸಮ್ವನ್ ವಾಂಟ್ ಟು ಗೋ ಇನ್ ಡೆಪ್ತ್ ಅಬೌಟ್ ದ ಡೈನಾಮೋ ಡಿಬಿ, ದೇ ಕ್ಯಾನ್ ಮೂವ್ ಆನ್. ಹಾಗೇನ್ ತೊಂದರೆ ಇಲ್ಲ. ತಿಳ್ಕೊಬೇಕಂತ ಆಸಕ್ತಿ ಇದ್ರೆ ತಿಳ್ಕೊಳ್ಳಿ, ಒಳ್ಳೇದೇ ಅದು. ಸೊ ಈಗ ಸದ್ಯಕ್ಕೆ ನಾವು ಟೇಬಲ್ ಕ್ರಿಯೇಟ್ ಮಾಡೋಣ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಕೆಳಗಡೆ ಕ್ರಿಯೇಟ್ ಟೇಬಲ್ ಇರುತ್ತಲ್ಲ, ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಡೀಟೇಲ್ಸ್ ಕೇಳೋದು, ಟೇಬಲ್ ಡೀಟೇಲ್ಸ್. ಟೇಬಲ್ ನೇಮ್ ಕೊಡ್ಬೇಕು ಫಸ್ಟ್. ಟೇಬಲ್ ನೇಮ್ ನಾನೀಗ ಸದ್ಯಕ್ಕೆ ಸ್ಟೂಡೆಂಟ್ ಅಂತಾನೆ ಕೊಡ್ತೀನಿ, ಸ್ಟೂಡೆಂಟ್. ನೆಕ್ಸ್ಟ್ ಪಾರ್ಟಿಷನ್ ಕೀ ಕೇಳುತ್ತೆ. ಇಟ್ಸ್ ಅ ಮೇನ್ ಇಂಪಾರ್ಟೆಂಟ್. ಇಲ್ಲಿ ಪಾರ್ಟಿಷನ್ ಕೀ ಕಂಪಲ್ಸರಿ ಆಗುತ್ತೆ, ಹಿಂಗೆ ಕೊಡ್ಲೇಬೇಕು. ಸೊ ನಾವು ಈಗ ಸ್ಟೂಡೆಂಟ್ ಜೊತೆ ಡೀಲ್ ಮಾಡ್ತಿರೋದ್ರಿಂದ ನಾನು ಸ್ಟೂಡೆಂಟ್ ಐ ಡಿನ ಕೊಡ್ತೀನಿ. ಸೊ ಇಟ್ಸ್ ಇನ್ ದ ಫಾರ್ಮ್ ಆಫ್ ಸ್ಟ್ರಿಂಗ್ ಇದೆ, ಬೈನರಿ ಇದೆ, ನಂಬರ್ ಇದೆ. ಇವು 3 ಆಪ್ಷನ್ಸ್ ಇರುತ್ತೆ ನಿಮಗೆ. Student ID obviously combination of characters and numbers, that's why I choose string. Next one to sort key. It's optional, but if you want to you can queue. So sort key ಏನಕ್ಕೆ ಯೂಸ್ ಆಗುತ್ತೆ? Sort key it's used for record retrieval. ಅಂದ್ರೆ ರೆಕಾರ್ಡ್ ಫಸ್ಟ್ ಗೆ ಯಾವ ಆರ್ಡರ್ ಅರೇಂಜ್ ಆಗಿರ್ಬೇಕು, ಯಾವ ಕೀ ಬೇಸಿಸ್ ಮೇಲೆ ಅರೇಂಜ್ ಆಗಿರ್ಬೇಕು ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡ್ಬೇಕು ನೀವು. ಇಟ್ ಇಸ್ ಕಂಪ್ಲೀಟ್ಲಿ ಆಪ್ಷನಲ್. ಸೊ ಹಾಗಾಗಿ ಇದನ್ನ ಬಿಡ್ತೀನಿ ನಾನು. ಮತ್ ಬೈ ಡಿಫಾಲ್ಟ್ ಏನು ಅದರ್ ಸೆಟ್ಟಿಂಗ್ಸ್ ಇರುತ್ತಲ್ಲ ಅದು ಹಾಗೆ ಇರುತ್ತೆ ಬಿಡಿ. ನೆಕ್ಸ್ಟ್ ಕ್ರಿಯೇಟ್ ಟೇಬಲ್ ನ ಕ್ರಿಯೇಟ್. ಸೊ ಟೇಬಲ್ ಇಟ್ ಟೇಕ್ಸ್ ಸಮ್ ಟೈಮ್. ಲೆಟ್ ಇಟ್ ಬಿ. ಓಕೆ, ಟೇಬಲ್ ಕ್ರಿಯೇಟ್ ಆಯಿತು, ಸ್ಟೂಡೆಂಟ್ ಟೇಬಲ್ ಕ್ರಿಯೇಟ್ ಆಯಿತು. ಸ್ಟೂಡೆಂಟ್ ಟೇಬಲ್ ಕ್ರಿಯೇಟ್ ಆದ್ಮೇಲೆ ಅದರೊಳಗೆ ಎಂಟರ್ ಆದ್ಮೇಲೆ ಈ ತರ ಡ್ಯಾಶ್ ಬೋರ್ಡ್ ಕಾಣುತ್ತೆ ನಿಮಗೆ. ಸೆಟ್ಟಿಂಗ್ಸ್ ಇರುತ್ತೆ, ಇಂಡೆಕ್ಸಸ್ ಇರುತ್ತೆ, ಮಾನಿಟರ್ ಇರುತ್ತೆ. ಸೊ ಯು ಡೋಂಟ್ ನೀಡ್ ಟು ವರಿ ಅಬೌಟ್ ಆಲ್ ದೀಸ್ ಥಿಂಗ್ಸ್, ಬಟ್ ಸ್ವಲ್ಪ ಗೊತ್ತಿರಬೇಕು. ಜನರಲ್ ಇನ್ಫಾರ್ಮೇಶನ್ ಅಲ್ಲಿ ಪಾರ್ಟಿಷನ್ ಕೀ ಯಾವ್ದು ಯೂಸ್ ಆಗಿದೆ, ಸಾರ್ಟ್ ಕೀ ಏನೇನಿದೆ, ಸಾರ್ಟ್ ಕೀ ಸದ್ಯಕ್ಕೆ ಈಗಿಲ್ಲ, ಸಾರ್ಟ್ ಕೀ, ಕೆಪಾಸಿಟಿ ಮೋಡು, ಟೇಬಲ್ ಸ್ಟೇಟಸ್ ಟೇಬಲ್ ಈಗ ಕರೆಂಟ್ಲಿ ಆಕ್ಟಿವ್ ಇದೆ. ಓಕೆ, then we have ARM, all those things. So you don't need to worry about all those things. But yeah, ಈಗ ನಾವು ಟೇಬಲ್ ಒಳಗಡೆ ಐಟಮ್ಸ್ ನ ಹಾಕ್ಬೇಕು. ಸೊ ಫಾರ್ ದಟ್ ಎಕ್ಸ್ಪ್ಲೋರ್ ಟೇಬಲ್ ಐಟಮ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ 2 ಆಪ್ಷನ್ಸ್ ಬರುತ್ತೆ. ಒಂದು ಫಸ್ಟ್ ಡ್ಯಾಶ್ ಬೋರ್ಡ್, ಸೆಕೆಂಡ್ ಡ್ಯಾಶ್ ಬೋರ್ಡ್. ಈ ಫಸ್ಟ್ ಡ್ಯಾಶ್ ಬೋರ್ಡ್ ಏನಕ್ಕಪ್ಪ ಇರೋದು ಅಂದ್ರೆ ಡೇಟಾನ ರಿಟ್ರೀವಲ್ ಮಾಡಬೇಕು. ನೀವು SQL ಜೊತೆ ಡೀಲ್ ಮಾಡ್ತಿರ್ಬೇಕಾದ್ರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಆಗ್ತಿದ್ರಲ್ಲ, ಸೇಮ್ ಅದೇ ತರನೇ ಇಲ್ಲಿ ಕ್ವೆರಿ ಹಾಕ್ಬೋದು. ಆದ್ರೆ ಇಲ್ಲಿ ಕ್ವೆರಿ
ಇನ್ ದ ಫಾರ್ಮ್ ಆಫ್ ಫಿಲ್ಟರ್ಸ್. ಇದು ರನ್ ಬೈ ಡಿಫಾಲ್ಟ್ ರನ್ ಆಪ್ಷನ್ ಕೊಡುತ್ತೆ. ನೀವು ಯಾವ ತರ ನಿಮ್ಗೆ ಫಿಲ್ಟರ್ ಆಗಿ ಡೇಟಾ ಬರ್ಬೇಕಲ್ವಾ ಆ ತರ ಮಾಡ್ಬೋದು. ಇಲ್ಲಿ ಕೆಳಗಡೆ ಬಂದ್ಬಿಟ್ರೆ ಇಲ್ಲಿ ಆಡ್ ಐಟಮ್, ಕ್ರಿಯೇಟ್ ಐಟಮ್ ಆಪ್ಷನ್ ಕೊಡುತ್ತೆ. ಇಲ್ಲಿ ಐಟಮ್ ಕ್ರಿಯೇಟ್ ಐಟಮ್ ಕ್ಲಿಕ್ ಮಾಡಿದ್ರೆ ಬೈ ಡಿಫಾಲ್ಟ್ ಆಗಿ ಇಲ್ಲಿ ಸ್ಟೂಡೆಂಟ್ ಐಡಿ ಅನ್ನೋದು ಪಾರ್ಟಿಷನ್ ಕೀ ಇದ್ದೇ ಇರುತ್ತೆ. ಓಕೆ, ಇದನ್ನ ತೆಗಿಯಕ್ಕಾಗಲ್ಲ ನೀವು. ಇದಕ್ಕೆ ಒಂದು ವಿ ನೀಡ್ ಟು ಗಿವ್ ಸಮ್ ಯೂನಿಕ್ ವ್ಯಾಲ್ಯೂ ಟು ಇಟ್. ಸೊ ಸದ್ಯಕ್ಕೆ ಈಗ ನಾನು 1 ವ್ಯಾಲ್ಯೂ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಬೇಕಾದ್ರೆ ಹೊಸ ಆಟ್ರಿಬ್ಯೂಟ್ಸ್ ಕೂಡ ಆಡ್ ಮಾಡ್ಬೋದು. ಸೊ ನಾನೀಗ ಸದ್ಯಕ್ಕೆ ಒಂದು ಆಟ್ರಿಬ್ಯೂಟ್ ಆಡ್ ಮಾಡ್ತೀನಿ. ಅದ್ರದ್ದು ಟೈಪ್ ಡೇಟಾ ಟೈಪ್ ಸ್ಟ್ರಿಂಗ್ ಆಗಿ ಇಟ್ಕೊಳ್ತೀನಿ. ಸೊ ವಿ ವಿಲ್ ಗಿವ್ ಇಟ್ ಆಸ್ ಕೀ ಆಸ್ ನೇಮ್, ವ್ಯಾಲ್ಯೂ ಆಸ್ ಬಾಬ್. ಓಕೆ, ಸೊ ಕ್ರಿಯೇಟ್ ಐಟಮ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್, ಸೊ ನಾವ್ ವಿ ಹ್ಯಾವ್ ಒನ್ ಐಟಮ್ ಇನ್ ಅವರ್ ಟೇಬಲ್. ಆಸ್ ಯು ಕ್ಯಾನ್ ಸಿ ಸ್ಟೂಡೆಂಟ್ ಐಡಿ ಇದೆ ಮತ್ತೆ ನೇಮ್ ಇದೆ. ಓಕೆ, ಇನ್ನೊಂದು ಐಟಮ್ ಬೇಕಾದ್ರೂ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಇಲ್ಲಿ ಹೋಗ್ಬಿಟ್ಟು ಇನ್ನೊಂದು ಐಟಮ್. ಸೊ ಸ್ಟೂಡೆಂಟ್ ಐಡಿ ಇನ್ನೊಂದ್ಸತಿ ಕೇಳ್ತಾ ಇದೆ, ಅಂದ್ರೆ ಪ್ರತಿ ಒಂದು ರೆಕಾರ್ಡ್, ಪ್ರತಿ ಒಂದು ರೋಗು ಸ್ಟೂಡೆಂಟ್ ಐಡಿ ಮೇಂಟೈನ್ ಆಗುತ್ತೆ. ಈ ಸ್ಟೂಡೆಂಟ್ ಐಡಿ ಯುನೀಕ್ ಆಗಿರ್ಬೇಕು, ಅದಕ್ಕಾಗಿ ನಾನು 2 ಕೊಡ್ತೀನಿ. ನೆಕ್ಸ್ಟ್ ಇನ್ನೊಂದು ಆಟ್ರಿಬ್ಯೂಟ್ ಆಡ್ ಮಾಡೋಣ. ನೇಮ್ ಸೇಮ್ ನೇಮ್. ಇಲ್ಲಿ ನೇಮ್ ಬೇರೆ ಕೊಡೋಣ, ಆಲಿಸ್. ಓಕೆ, ಕ್ರಿಯೇಟ್ ಐಟಮ್ ಅಲ್ವಾ. ಈಗ ನಮ್ಮ ಟೇಬಲ್ ಅಲ್ಲಿ 2 ಐಟಮ್ ಇದೆ. ಒಂದು ಸ್ಟೂಡೆಂಟ್ ಐಡಿ 1, ಸ್ಟೂಡೆಂಟ್ ಐಡಿ 2, ನೇಮ್ ಬಾಬ್ ಮತ್ತೆ ಆಲಿಸ್ ಇದ್ದಾರೆ. ಓಕೆ, ಇದನ್ನ ಹೇಗೆ ವಿಜುವಲೈಸ್ ಮಾಡ್ಕೊಳ್ತೀವಿ? ಇದು ಇಷ್ಟ ಆಯ್ತು, ಇದು ಈ ಪ್ರೋಗ್ರಾಮ್ ಕತೆ ಮುಗೀತು ಇಲ್ಲಿಗೆ. ಓಕೆ, ನೆಕ್ಸ್ಟ್ ಇದು ಹೇಗೆ ವಿಜುವಲೈಸ್ ಮಾಡ್ಕೊಳ್ಳೋದು? ನಿಮಗೆ ಟೇಬಲ್ ಫಾರ್ಮೆಟ್ ಅಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಆಯ್ತಲ್ವಾ? ಫಸ್ಟ್ ಯಾವ ಫಾರ್ಮೆಟ್ ಅಲ್ಲಿ ಇದೆ ಆ ಫಾರ್ಮೆಟ್ ಅಲ್ಲಿ ನೋಡ್ಕೊಳ್ಳೋಣ. ನೆಕ್ಸ್ಟ್ ಟೇಬಲ್ ಫಾರ್ಮೆಟ್ ಅಲ್ಲಿ ನೋಡೋಣ. ಸದ್ಯಕ್ಕೆ ನಾವು ಏನೇನು ತಗೊಂಡಿದ್ವಿ? ಟೇಬಲ್ ನೇಮ್ ಕೊಟ್ಟಿದ್ವಿ. ಟೇಬಲ್ ನೇಮ್ ಏನ್ ಕೊಟ್ಟಿದ್ವಿ? ಸ್ಟೂಡೆಂಟ್ ಕೊಟ್ಟಿದ್ವಿ ಅಲ್ವಾ? ಸ್ಟೂಡೆಂಟ್ ಕೊಟ್ಟಿದ್ವಿ. ನೆಕ್ಸ್ಟ್ ಒಂದು ಐಟಮ್ ನ ಕ್ರಿಯೇಟ್ ಮಾಡಿದ್ವಿ. ಫಸ್ಟ್ ಐಟಮ್ ನೇಮ್ ಏನ್ ಕೊಟ್ಟಿದ್ವಿ? ಫಸ್ಟ್ ಐಟಮ್ ಅಲ್ಲಿ ಸ್ಟೂಡೆಂಟ್ ಐಡಿ ಏನಿತ್ತು? ಸ್ಟೂಡೆಂಟ್ ಐಡಿ 1 ಇತ್ತು. ನೇಮ್ ಏನಿತ್ತು? ಬಾಬ್. ಓಕೆ, ಸೊ ದೆನ್ ವಿ ಕ್ರಿಯೇಟೆಡ್ ಸೆಕೆಂಡ್ ಐಟಮ್. ಆ ಐಟಮ್ ಅಲ್ಲಿ ಸ್ಟೂಡೆಂಟ್ ಐಡಿ ಏನಿತ್ತು? 2 ಇತ್ತು. ನೆಕ್ಸ್ಟ್ ನೇಮ್ ಏನಿತ್ತು? ಆಲಿಸ್ ಇತ್ತಲ್ವಾ? ಇದು ನಾವು ಕ್ರಿಯೇಟ್ ಮಾಡ್ಕೊಂಡಿರುವಂತ ಟೇಬಲ್ ಮತ್ತೆ ಅದರ ಐಟಮ್ಸ್. ಓಕೆ, ಸೊ ಲೆಟ್ ಸಿ ಹೌ ಇಟ್ ಲುಕ್ಸ್ ಲೈಕ್ ಇನ್ ಅ ಟೇಬಲ್ ಫಾರ್ಮ್. ಟೇಬಲ್ ಫಾರ್ಮ್ ಅಲ್ಲಿ ಆಬ್ವಿಯಸ್ಲಿ ಹೆಂಗಿರುತ್ತೆ? ಒಂದು ಟೇಬಲ್ ನೇಮ್ ಸ್ಟೂಡೆಂಟ್ ಅಲ್ವಾ, ಕೆಳಗಡೆ ಟೇಬಲ್ ಇರುತ್ತೆ. ಸೊ ಈ ಟೇಬಲ್ ಅಲ್ಲಿ ಫಸ್ಟ್ ಸ್ಟೂಡೆಂಟ್ ಐಡಿ, ನೆಕ್ಸ್ಟ್ ಬಂದ್ಬಿಟ್ಟು ನೇಮ್. These are 2 attributes. ಇದಕ್ಕೆ ಫಸ್ಟ್ ಐಡಿ ಏನು? 1, ಸೆಕೆಂಡ್ 2, then we have Bob and Alice. ಸೊ ಇದು ಟೇಬಲ್ ಫಾರ್ಮೆಟ್ ಅಲ್ಲಿ ಈ ರೀತಿ ನಿಮಗೆ ಕಾಣುತ್ತೆ. ಇದಿಷ್ಟು ಬಂದ್ಬಿಟ್ಟು ಡೈನಾಮೋ ಡಿಬಿದು ಕಾನ್ಸೆಪ್ಟ್ ಇದು. ಓಕೆ, ಸೊ ಇಷ್ಟು ಬಂದ್ಬಿಟ್ಟು ಡೈನಾಮೋ ಡಿಬಿ ಇಲ್ಲಿಗೆ ಮುಗೀತು. ವೈವಾ ಕ್ವಶನ್ಸ್ ಅಲ್ಲಿ ವಾಟ್ ಈಸ್ ಅಮೆಝಾನ್ ಡೈನಾಮೋ ಡಿಬಿ ಅದನ್ನ ಹೇಳಿದೀನಿ, ಕವರ್ ಮಾಡಿದೀನಿ. ಈಸ್ ಡೈನಾಮೋ ಡಿಬಿ ಸೀಕ್ವಲ್ ಆರ್ ನಾನ್ ಸೀಕ್ವಲ್? ಇಟ್ಸ್ ಆಬ್ವಿಯಸ್ಲಿ ಸೀಕ್ವಲ್. ವಾಟ್ ಇಸ್ ಪಾರ್ಟಿಷನ್ ಕೀ? ಪಾರ್ಟಿಷನ್ ಕೀ ಅಂದ್ರೆ ಏನು? ಪಾರ್ಟಿಷನ್ ಕೀ ಇಸ್ ಅ ಮೇನ್ attribute that is used to uniquely identify the each record and use it to distribute the data across the record. ಅಂದ್ರೆ ಇಲ್ಲಿ ನೋಡಿದಾಗೆ ನೀವು ಇದು ಹೇಗೆ ಕಾಣ್ತಿರತ್ತೆ? ಜಸ್ಟ್ ವೇಟ್ ಫಾರ್ ಮಿನಿಟ್. ಇದನ್ನ ಹೇಗೆ ವಿಜುವಲೈಸ್ ಮಾಡ್ಕೋಬಹುದು ಅಂದ್ರೆ ಐ ವಿಲ್ ಶೋ ಸಮ್ ಎಕ್ಸಾಂಪಲ್. ಸೊ ಈಗ ಸದ್ಯಕ್ಕೆ ಒಂದು ಲೈಬ್ರರಿನ ಇಮೇಜಿನ್ ಮಾಡ್ಕೊಂಡ್ರೆ ಲೈಬ್ರರಿಲಿ ಏನೇನಿರುತ್ತೆ? ಬುಕ್ಸ್ ಇರುತ್ತೆ, ಶೆಲ್ಫ್ಸ್ ಇರುತ್ತೆ ಅಲ್ವಾ? ಮೇನ್ ಇಂಪಾರ್ಟೆಂಟ್ ಆಗಿ ಅದೆರಡು ಇರುತ್ತೆ. ಸೊ ಶೆಲ್ಫ್ ಅಲ್ಲಿ ಈಚ್ ಶೆಲ್ಫ್ ಅಲ್ಲಿ ಬುಕ್ಸ್ ಇರುತ್ತಲ್ವಾ? ಇಲ್ಲಿ ನಾವು ಇಮ್ಯಾಜಿನ್ ಮಾಡ್ಕೊಂತಿರೋ ಲೈಬ್ರರಿಲಿ ಶೆಲ್ಫ್ ಇದೆ, ಬುಕ್ಸ್ ಇದೆ. ಓಕೆ, ಈಚ್ ಶೆಲ್ಫ್, ಒಂದೊಂದು ಶೆಲ್ಫ್ ಅಲ್ಲೂ ಕೂಡ ಆ ಬುಕ್ಸ್ ರೋಲ್ ನಂಬರ್ ವೈಸ್ ಅರೇಂಜ್ ಆಗಿದಾವೆ. ಓಕೆ, ಆ ತರ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು. ಫಸ್ಟ್ ಶೆಲ್ಫ್ ಅಲ್ಲಿ ರೋಲ್ ನಂಬರ್ 1 to 100 ಇದೆ. ಸೆಕೆಂಡ್ ಶೆಲ್ಫ್ ಅಲ್ಲಿ 101 to 200 ಇದೆ. ಥರ್ಡ್ ಶೆಲ್ಫ್ ಅಲ್ಲಿ 201 to 300 ಇದೆ. ಓಕೆ, ಸದ್ಯಕ್ಕೆ ಇಮೇಜಿನ್ ಮಾಡ್ಕೊಳ್ಳಿ. ಸೊ ಇಫ್ ಯು ವಾಂಟ್ ಟು, ಅಂದ್ರೆ ಈಗ ನಮಗೇನಾದ್ರೂ ಸ್ಟೂಡೆಂಟ್ 150 ರೋಲ್ ನಂಬರ್ 150 ಯಾರ್ದಿರುತ್ತಲ್ವಾ ಅವ್ರದ್ದು ಬುಕ್ ಬೇಕಾಗಿದ್ರೆ ನಾವ್ ಯಾವ ಶೆಲ್ಫಿಗೆ ಹೋಗ್ತೀವಿ? ಅಫ್ಕೋರ್ಸ್ ವಿ ನೋ ದಟ್ ಇಟ್ಸ್ ಇನ್ ದ ಶೆಲ್ಫ್ ಬಿ. ಬಟ್ ನಾರ್ಮಲ್ ಆಗಿ ನಾವು ಬ್ರೂಟ್ ಫೋರ್ಸ್ ನೋಡಿದಾಗ ಫಸ್ಟ್ ಇಂದ ಸ್ಕ್ಯಾನ್ ಮಾಡ್ಕೊಂತ ಬರ್ತೀವಿ. ದಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಅಲ್ವಾ? ಹಾಗಾಗಿ ಈ ಪಾರ್ಟಿಷನ್ ಕೀ ಏನ್ ಮಾಡುತ್ತೆ?
ಡೇಟಾ ರಿಟ್ರೀವಲ್ ನ ತುಂಬಾ ಫಾಸ್ಟ್ ಆಗಿ ಮಾಡುತ್ತೆ. ಈಗ 150 ಅಂದ್ರೆ ನಮಗೆ ಗೊತ್ತಿದೆ, 101 ಮತ್ತೆ 200 ಮಿಡಲ್ ಅಲ್ಲಿ ಲೈ ಆಗುತ್ತೆ. ಸೊ ನಾನು ಡೈರೆಕ್ಟ್ ಆಗಿ ಶೆಲ್ಫ್ ಬಿಗೆ ಹೋಗ್ಬೋದು. ದಿಸ್ ಇಸ್ ದ ಮೇನ್ ಕಾನ್ಸೆಪ್ಟ್ ಆಫ್ ಪಾರ್ಟಿಷನ್ ಕೀ. ದಟ್ಸ್ ವೈ ಈ ಡೈನಾಮೋ ಡಿ ಬಿ ಇದೆಯಲ್ವಾ ಅಮೆಝಾನ್ ಅಲ್ಲಿ, ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ತುಂಬಾ ಮಿಲಿಯನ್ಸ್ ಆಫ್ ರಿಕ್ವೆಸ್ಟ್ ನ ಪರ್ ಸೆಕೆಂಡ್ ಅಲ್ಲಿ ಹ್ಯಾಂಡಲ್ ಮಾಡುತ್ತೆ. ದಟ್ಸ್ ವೈ ದೊಡ್ಡ ದೊಡ್ಡ ಕಸ್ಟಮರ್ಸ್ ಇದ್ರದ್ದು ಪಾರ್ಟ್ನರ್ಸ್ ಆಗಿದ್ದಾರೆ. ಸೊ ಎಕ್ಸಾಂಪಲ್ ಹೇಳೋದಾದ್ರೆ ಏನಿತ್ತು, ಎಕ್ಸಾಂಪಲ್ ನೆನಪಾಗ್ತಿಲ್ಲ. ಸೊ ಎಕ್ಸಾಂಪಲ್ ನೋಡೋಣ ಏನಿದೆ ಅಂತ ಎಕ್ಸಾಂಪಲ್. ಸೊ ಇಲ್ಲಿ ನೀವು ಡೈನಾಮೋ ಡಿ ಬಿ ಅಂತ ಸರ್ಚ್ ಮಾಡಿದ್ರೆ ಅಫಿಷಿಯಲ್ ಡಾಕ್ಯುಮೆಂಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾರು ಪಾರ್ಟ್ನರ್ಸ್ ಇದ್ದಾರೆ ಅವ್ರದ್ದು, ಅಂದ್ರೆ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಇರೋರ್ತಲ್ಲ ಅವ್ರ ಬಗ್ಗೆ ಸ್ವಲ್ಪ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ. I didn't get to see. Okay, for now, leave it. Just leave it. ಇಲ್ಲಿ ತನಕ ಗೊತ್ತಾಯ್ತಲ್ವಾ? ಇದು ಬೇಸಿಕ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಡೈನಾಮೋ ಡಿ ಬಿ. ಸೊ ಇದನ್ನ ನೀವು ಟೇಬಲ್ ಕೂಡ ಈ ತರ ವಿಜುವಲೈಸ್ ಮಾಡ್ಬೋದು. ಇದು ನಮ್ಮ ಟೇಬಲ್ ಈ ತರ ಡಿವೈಡ್ ಆಗಿರುತ್ತೆ. ಪಾರ್ಟಿಷನ್ 1, ಪಾರ್ಟಿಷನ್ 2, ಪಾರ್ಟಿಷನ್ 3 ಆಗಿ ಡಿವೈಡ್ ಆಗಿರುತ್ತೆ. ದಿಸ್ ಇಸ್ ದ ಮೇನ್ ಕಾನ್ಸೆಪ್ಟ್ ಆಫ್ ಡೈನಾಮೋ ಡಿ ಬಿ. ಡೈನಾಮೋ ಡಿ ಬಿ ತುಂಬಾ ಅಪ್ಲಿಕೇಶನ್ಸ್ ಯೂಸ್ ಮಾಡುತ್ತೆ. ಇದ್ರದ್ದು ಏನು ಉಪಯೋಗ ಅಂತೇಳಿ ತಿಳ್ಕೊಂಡಿರ್ಬೇಕು. ಅಷ್ಟು ಬಿಟ್ರೆ ಇಲ್ಲಿಗೆ ಮುಗೀತು, ಡೈನಾಮೋ ಡಿ ಬಿ ಮುಗೀತು. ದಿಸ್ ಇಸ್ ಫಾರ್ ಪ್ರೋಗ್ರಾಮ್ 3. ಸೊ ಮುಂದಿನ ವಿಡಿಯೋದಲ್ಲಿ ಪ್ರೋಗ್ರಾಮ್ 4 ನ ಕವರ್ ಮಾಡ್ತೇನೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ.